ಚೀನಾದಲ್ಲಿ ಹೊಸ ವೈರಸ್ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ. ವೈದ್ಯಕೀಯ ತಪಾಸಣೆಗೆ ಕೇಂದ್ರದ ಇಲಾಖೆಗಳು ಸೂಚನೆಯನ್ನು ಕೊಟ್ಟಿವೆ. ಎಲ್ಲ ರಾಜ್ಯದಲ್ಲಿರುವ ಆರೋಗ್ಯ ಇಲಾಖೆಗೆ ಈ ಒಂದು ಸಂದೇಶವನ್ನು ಕೇಂದ್ರ ಕೊಟ್ಟಿದೆ. ಕರ್ನಾಟಕಕ್ಕೂ ಕೇಂದ್ರ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಇಂಥ ಕೇಸ್ಗಳು ಬಂದಾಗ ILI ಕೇಸ್ಗಳು ಬಂದಾಗ ಟೆಸ್ಟಿಂಗ್ ಹೆಚ್ಚಳ ಮಾಡಿ ಅಂತ ಹೇಳಿದ್ದಾರೆ. ಅಂತಹವರ ಬಗ್ಗೆ ಗಮನ ಹರಿಸೋದಕ್ಕೆ ಹೇಳಿದ್ದಾರೆ. ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಚೀನಾದಲ್ಲಿ ಹೊಸ ವೈರಸ್ ಕಾಟ ಇದೆ ಅನ್ನೋಂಥ ವಿಚಾರದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಈಗ ಅಲರ್ಟ್ ಆಗಿದೆ. ಯಾಕಂತಂದ್ರೆ ಈ ಹಿಂದೆ ನಾವು ಕರೋನಾ ಏನೆಲ್ಲ ಅನಾಹುತಗಳನ್ನು ಮಾಡ್ತು ಅನ್ನೋದನ್ನು ಕಂಡು ಕೇಳರಿದ ಅನಾಹುತಗಳನ್ನು ಕರೋನಾ ಏನು ಮಾಡ್ತಲ್ಲ ಅದನ್ನು ನೋಡಿದ್ದೀವಿ. ಹಾಗಾಗಿ ಕೇಂದ್ರ ಸರ್ಕಾರ ಬಹಳ ಮೊದಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಡಿ ಫೋನಲ್ಲಿ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಈ ಹೊಸ ವೈರಸ್ ಭೂತವನ್ನು ಎದುರಿಸೋದಕ್ಕೆ ಕೇಂದ್ರ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದೆ? ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಚೈನಾ ಒಂದ್ ರೀತಿಯ ವೈರಸ್ ಫ್ಯಾಕ್ಟರಿ ಅನ್ನೋ ರೀತಿಯಲ್ಲಿ ಕೋವಿಡ್ ಕೂಡ ಅಲ್ಲಿಂದನೇ ಬಂದಿತ್ತು. ಇದೀಗ ಹೊಸ ವೈರಸ್ ಪತ್ತೆ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ. ಎಲ್ಲಾ ರಾಜ್ಯ ಸರ್ಕಾರಗಳಿಗೂ ಕೂಡ ಸೂಚನೆಯನ್ನ ಕೊಡೋ ಮೂಲಕ ಕಟ್ಟೆಚ್ಚರವನ್ನ ವಹಿಸಿ, ಕೇಸಸ್ ನಮಗೆ ಪತ್ತೆ ಆಗಿಲ್ಲ, ಆದ್ರೆ ಚೀನಾದಿಂದ ಬರುವಂತವರ ಮೇಲೆ ಹದ್ದಿನ ಕಣ್ಣನ್ನ ಇಡಬೇಕಾಗುತ್ತೆ. ಪ್ರಿಕಾಷನ್ ಅನ್ನ ಎಲ್ಲಾ ಏರ್ಪೋರ್ಟ್ ಗಳಲ್ಲೂ ಕೂಡ ತಗೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಭೆಯನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಎಲ್ಲಾ ರಾಜ್ಯ ಆರೋಗ್ಯ ಇಲಾಖೆಗಳಿಗೆ ಪ್ರಮುಖವಾದಂತಹ ಸೂಚನೆಯನ್ನ ಕೊಡೋ ಮೂಲಕ ILI ಕೇಸ್ಗಳು ಯಾರಾದ್ರೂ ಬಂದ್ರೆ ಏರ್ಪೋರ್ಟ್ ಗಳಲ್ಲಿ ಅವರಿಗೆ ಪ್ರಮುಖವಾಗಿ ಟೆಸ್ಟ್ ಗಳನ್ನ ಮಾಡ್ಲೇಬೇಕು. ಸೊ ಅದರ ರಿಪೋರ್ಟ್ ನಂತರ ಅಷ್ಟೇ ಅವ್ರನ್ನ ಬಿಡುವಂತ ಪ್ರಕ್ರಿಯೆಗಳು ನಡಿಬೇಕು ಅನ್ನೋ ಒಂದು ಇನಿಷಿಯಲ್ ಸ್ಟೇಜ್ ನ ಮೀಟಿಂಗ್ ಗಳು ನಡೀತಾ ಇದೆ. ಮತ್ತೊಂದ್ ಕಡೆ ಆರೋಗ್ಯ ಇಲಾಖೆಯಿಂದನೂ ಕೂಡ ಸೋಮವಾರ ಅಥವಾ ಮಂಗಳವಾರ ಇದ್ರ ಬಗ್ಗೆ ಒಂದು ಸಭೆಯನ್ನ ಮಾಡ್ಬೇಕು ಅಂತನೂ ಕೂಡ ಅಂದ್ಕೊಳ್ತಾ ಇದ್ದಾರೆ. ಸದ್ಯಕ್ಕಂತೂ ಆತಂಕ ಪಡುವ ಸ್ಥಿತಿಯನ್ನಿಲ್ಲ, ಆದ್ರೆ ಕಟ್ಟೆಚ್ಚರವನ್ನ ವಹಿಸ್ಲಿಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ಆ ಕೇಸ್ ಪತ್ತೆ ಆದ್ರೆ ಇಮಿಡಿಯೇಟ್ ಸ್ಪ್ರೆಡ್ ಆಗುವಂತಹ ಆತಂಕ ಇದ್ದೇ ಇದೆ. ಹೀಗಾಗಿ ಇನಿಷಿಯಲ್ ಸ್ಟೇಜ್ ನಲ್ಲಿಯೇ ಎಲ್ಲಾ ರೀತಿಯ ಕ್ರಮಗಳನ್ನ ತಗೊಳ್ಬೇಕು. ಪ್ರಮುಖವಾಗಿ ಏರ್ಪೋರ್ಟ್ ಗಳಲ್ಲಿ ಆ ದೇಶಗಳಿಂದ ಬರುವಂತಹ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣನ್ನ ಇಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಚೀನಾದಲ್ಲಿ ಹೊಸ ವೈರಸ್ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ. ವೈದ್ಯಕೀಯ ತಪಾಸಣೆಗೆ ಕೇಂದ್ರದ ಇಲಾಖೆಗಳು ಸೂಚನೆಯನ್ನು ಕೊಟ್ಟಿವೆ. ಎಲ್ಲ ರಾಜ್ಯದಲ್ಲಿರುವ ಆರೋಗ್ಯ ಇಲಾಖೆಗೆ ಈ ಒಂದು ಸಂದೇಶವನ್ನು ಕೇಂದ್ರ ಕೊಟ್ಟಿದೆ. ಕರ್ನಾಟಕಕ್ಕೂ ಕೇಂದ್ರ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಇಂಥ ಕೇಸ್ಗಳು ಬಂದಾಗ ILI ಕೇಸ್ಗಳು ಬಂದಾಗ ಟೆಸ್ಟಿಂಗ್ ಹೆಚ್ಚಳ ಮಾಡಿ ಅಂತ ಹೇಳಿದ್ದಾರೆ. ಅಂತಹವರ ಬಗ್ಗೆ ಗಮನ ಹರಿಸೋದಕ್ಕೆ ಹೇಳಿದ್ದಾರೆ. ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಚೀನಾದಲ್ಲಿ ಹೊಸ ವೈರಸ್ ಕಾಟ ಇದೆ ಅನ್ನೋಂಥ ವಿಚಾರದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಈಗ ಅಲರ್ಟ್ ಆಗಿದೆ. ಯಾಕಂತಂದ್ರೆ ಈ ಹಿಂದೆ ನಾವು ಕರೋನಾ ಏನೆಲ್ಲ ಅನಾಹುತಗಳನ್ನು ಮಾಡ್ತು ಅನ್ನೋದನ್ನು ಕಂಡು ಕೇಳರಿದ ಅನಾಹುತಗಳನ್ನು ಕರೋನಾ ಏನು ಮಾಡ್ತಲ್ಲ ಅದನ್ನು ನೋಡಿದ್ದೀವಿ. ಹಾಗಾಗಿ ಕೇಂದ್ರ ಸರ್ಕಾರ ಬಹಳ ಮೊದಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಡಿ ಫೋನಲ್ಲಿ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಈ ಹೊಸ ವೈರಸ್ ಭೂತವನ್ನು ಎದುರಿಸೋದಕ್ಕೆ ಕೇಂದ್ರ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದೆ? ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಚೈನಾ ಒಂದ್ ರೀತಿಯ ವೈರಸ್ ಫ್ಯಾಕ್ಟರಿ ಅನ್ನೋ ರೀತಿಯಲ್ಲಿ ಕೋವಿಡ್ ಕೂಡ ಅಲ್ಲಿಂದನೇ ಬಂದಿತ್ತು. ಇದೀಗ ಹೊಸ ವೈರಸ್ ಪತ್ತೆ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ. ಎಲ್ಲಾ ರಾಜ್ಯ ಸರ್ಕಾರಗಳಿಗೂ ಕೂಡ ಸೂಚನೆಯನ್ನ ಕೊಡೋ ಮೂಲಕ ಕಟ್ಟೆಚ್ಚರವನ್ನ ವಹಿಸಿ, ಕೇಸಸ್ ನಮಗೆ ಪತ್ತೆ ಆಗಿಲ್ಲ, ಆದ್ರೆ ಚೀನಾದಿಂದ ಬರುವಂತವರ ಮೇಲೆ ಹದ್ದಿನ ಕಣ್ಣನ್ನ ಇಡಬೇಕಾಗುತ್ತೆ. ಪ್ರಿಕಾಷನ್ ಅನ್ನ ಎಲ್ಲಾ ಏರ್ಪೋರ್ಟ್ ಗಳಲ್ಲೂ ಕೂಡ ತಗೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಭೆಯನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಎಲ್ಲಾ ರಾಜ್ಯ ಆರೋಗ್ಯ ಇಲಾಖೆಗಳಿಗೆ ಪ್ರಮುಖವಾದಂತಹ ಸೂಚನೆಯನ್ನ ಕೊಡೋ ಮೂಲಕ ILI ಕೇಸ್ಗಳು ಯಾರಾದ್ರೂ ಬಂದ್ರೆ ಏರ್ಪೋರ್ಟ್ ಗಳಲ್ಲಿ ಅವರಿಗೆ ಪ್ರಮುಖವಾಗಿ ಟೆಸ್ಟ್ ಗಳನ್ನ ಮಾಡ್ಲೇಬೇಕು. ಸೊ ಅದರ ರಿಪೋರ್ಟ್ ನಂತರ ಅಷ್ಟೇ ಅವ್ರನ್ನ ಬಿಡುವಂತ ಪ್ರಕ್ರಿಯೆಗಳು ನಡಿಬೇಕು ಅನ್ನೋ ಒಂದು ಇನಿಷಿಯಲ್ ಸ್ಟೇಜ್ ನ ಮೀಟಿಂಗ್ ಗಳು ನಡೀತಾ ಇದೆ. ಮತ್ತೊಂದ್ ಕಡೆ ಆರೋಗ್ಯ ಇಲಾಖೆಯಿಂದನೂ ಕೂಡ ಸೋಮವಾರ ಅಥವಾ ಮಂಗಳವಾರ ಇದ್ರ ಬಗ್ಗೆ ಒಂದು ಸಭೆಯನ್ನ ಮಾಡ್ಬೇಕು ಅಂತನೂ ಕೂಡ ಅಂದ್ಕೊಳ್ತಾ ಇದ್ದಾರೆ. ಸದ್ಯಕ್ಕಂತೂ ಆತಂಕ ಪಡುವ ಸ್ಥಿತಿಯನ್ನಿಲ್ಲ, ಆದ್ರೆ ಕಟ್ಟೆಚ್ಚರವನ್ನ ವಹಿಸ್ಲಿಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ಆ ಕೇಸ್ ಪತ್ತೆ ಆದ್ರೆ ಇಮಿಡಿಯೇಟ್ ಸ್ಪ್ರೆಡ್ ಆಗುವಂತಹ ಆತಂಕ ಇದ್ದೇ ಇದೆ. ಹೀಗಾಗಿ ಇನಿಷಿಯಲ್ ಸ್ಟೇಜ್ ನಲ್ಲಿಯೇ ಎಲ್ಲಾ ರೀತಿಯ ಕ್ರಮಗಳನ್ನ ತಗೊಳ್ಬೇಕು. ಪ್ರಮುಖವಾಗಿ ಏರ್ಪೋರ್ಟ್ ಗಳಲ್ಲಿ ಆ ದೇಶಗಳಿಂದ ಬರುವಂತಹ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣನ್ನ ಇಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಚೀನಾದ
ಹೊಸ ವೈರಸ್ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ. ವೈದ್ಯಕೀಯ ತಪಾಸಣೆಗೆ ಕೇಂದ್ರದ ಇಲಾಖೆಗಳು ಸೂಚನೆಯನ್ನು ಕೊಟ್ಟಿವೆ. ಎಲ್ಲ ರಾಜ್ಯದಲ್ಲಿರುವ ಆರೋಗ್ಯ ಇಲಾಖೆಗೆ ಈ ಒಂದು ಸಂದೇಶವನ್ನು ಕೇಂದ್ರ ಕೊಟ್ಟಿದೆ. ಕರ್ನಾಟಕಕ್ಕೂ ಕೇಂದ್ರ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಇಂಥ ಕೇಸ್ಗಳು ಬಂದಾಗ ILI ಕೇಸ್ಗಳು ಬಂದಾಗ ಟೆಸ್ಟಿಂಗ್ ಹೆಚ್ಚಳ ಮಾಡಿ ಅಂತ ಹೇಳಿದ್ದಾರೆ. ಅಂತಹವರ ಬಗ್ಗೆ ಗಮನ ಹರಿಸೋದಕ್ಕೆ ಹೇಳಿದ್ದಾರೆ. ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಚೀನಾದಲ್ಲಿ ಹೊಸ ವೈರಸ್ ಕಾಟ ಇದೆ ಅನ್ನೋಂಥ ವಿಚಾರದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಈಗ ಅಲರ್ಟ್ ಆಗಿದೆ. ಯಾಕಂತಂದ್ರೆ ಈ ಹಿಂದೆ ನಾವು ಕರೋನಾ ಏನೆಲ್ಲ ಅನಾಹುತಗಳನ್ನು ಮಾಡ್ತು ಅನ್ನೋದನ್ನು ಕಂಡು ಕೇಳರಿದ ಅನಾಹುತಗಳನ್ನು ಕರೋನಾ ಏನು ಮಾಡ್ತಲ್ಲ ಅದನ್ನು ನೋಡಿದ್ದೀವಿ. ಹಾಗಾಗಿ ಕೇಂದ್ರ ಸರ್ಕಾರ ಬಹಳ ಮೊದಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಡಿ ಫೋನಲ್ಲಿ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಈ ಹೊಸ ವೈರಸ್ ಭೂತವನ್ನು ಎದುರಿಸೋದಕ್ಕೆ ಕೇಂದ್ರ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದೆ? ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಚೈನಾ ಒಂದ್ ರೀತಿಯ ವೈರಸ್ ಫ್ಯಾಕ್ಟರಿ ಅನ್ನೋ ರೀತಿಯಲ್ಲಿ ಕೋವಿಡ್ ಕೂಡ ಅಲ್ಲಿಂದನೇ ಬಂದಿತ್ತು. ಇದೀಗ ಹೊಸ ವೈರಸ್ ಪತ್ತೆ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ. ಎಲ್ಲಾ ರಾಜ್ಯ ಸರ್ಕಾರಗಳಿಗೂ ಕೂಡ ಸೂಚನೆಯನ್ನ ಕೊಡೋ ಮೂಲಕ ಕಟ್ಟೆಚ್ಚರವನ್ನ ವಹಿಸಿ, ಕೇಸಸ್ ನಮಗೆ ಪತ್ತೆ ಆಗಿಲ್ಲ, ಆದ್ರೆ ಚೀನಾದಿಂದ ಬರುವಂತವರ ಮೇಲೆ ಹದ್ದಿನ ಕಣ್ಣನ್ನ ಇಡಬೇಕಾಗುತ್ತೆ. ಪ್ರಿಕಾಷನ್ ಅನ್ನ ಎಲ್ಲಾ ಏರ್ಪೋರ್ಟ್ ಗಳಲ್ಲೂ ಕೂಡ ತಗೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಭೆಯನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಎಲ್ಲಾ ರಾಜ್ಯ ಆರೋಗ್ಯ ಇಲಾಖೆಗಳಿಗೆ ಪ್ರಮುಖವಾದಂತಹ ಸೂಚನೆಯನ್ನ ಕೊಡೋ ಮೂಲಕ ILI ಕೇಸ್ಗಳು ಯಾರಾದ್ರೂ ಬಂದ್ರೆ ಏರ್ಪೋರ್ಟ್ ಗಳಲ್ಲಿ ಅವರಿಗೆ ಪ್ರಮುಖವಾಗಿ ಟೆಸ್ಟ್ ಗಳನ್ನ ಮಾಡ್ಲೇಬೇಕು. ಸೊ ಅದರ ರಿಪೋರ್ಟ್ ನಂತರ ಅಷ್ಟೇ ಅವ್ರನ್ನ ಬಿಡುವಂತ ಪ್ರಕ್ರಿಯೆಗಳು ನಡಿಬೇಕು ಅನ್ನೋ ಒಂದು ಇನಿಷಿಯಲ್ ಸ್ಟೇಜ್ ನ ಮೀಟಿಂಗ್ ಗಳು ನಡೀತಾ ಇದೆ. ಮತ್ತೊಂದ್ ಕಡೆ ಆರೋಗ್ಯ ಇಲಾಖೆಯಿಂದನೂ ಕೂಡ ಸೋಮವಾರ ಅಥವಾ ಮಂಗಳವಾರ ಇದ್ರ ಬಗ್ಗೆ ಒಂದು ಸಭೆಯನ್ನ ಮಾಡಬೇಕು ಅಂತನೂ ಕೂಡ ಅಂದ್ಕೊಳ್ತಾ ಇದ್ದಾರೆ. ಸದ್ಯಕ್ಕಂತೂ ಆತಂಕ ಪಡುವ ಸ್ಥಿತಿಯನ್ನಿಲ್ಲ, ಆದ್ರೆ ಕಟ್ಟೆಚ್ಚರವನ್ನ ವಹಿಸ್ಲಿಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ಆ ಕೇಸ್ ಪತ್ತೆ ಆದ್ರೆ ಇಮಿಡಿಯೇಟ್ ಸ್ಪ್ರೆಡ್ ಆಗುವಂತಹ ಆತಂಕ ಇದ್ದೇ ಇದೆ. ಹೀಗಾಗಿ ಇನಿಷಿಯಲ್ ಸ್ಟೇಜ್ ನಲ್ಲಿಯೇ ಎಲ್ಲಾ ರೀತಿಯ ಕ್ರಮಗಳನ್ನ ತಗೊಳ್ಬೇಕು. ಪ್ರಮುಖವಾಗಿ ಏರ್ಪೋರ್ಟ್ ಗಳಲ್ಲಿ ಆ ದೇಶಗಳಿಂದ ಬರುವಂತಹ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣನ್ನ ಇಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಚೀನಾದಲ್ಲಿ ಹೊಸ ವೈರಸ್ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ. ವೈದ್ಯಕೀಯ ತಪಾಸಣೆಗೆ ಕೇಂದ್ರದ ಇಲಾಖೆಗಳು ಸೂಚನೆಯನ್ನು ಕೊಟ್ಟಿವೆ. ಎಲ್ಲ ರಾಜ್ಯದಲ್ಲಿರುವ ಆರೋಗ್ಯ ಇಲಾಖೆಗೆ ಈ ಒಂದು ಸಂದೇಶವನ್ನು ಕೇಂದ್ರ ಕೊಟ್ಟಿದೆ. ಕರ್ನಾಟಕಕ್ಕೂ ಕೇಂದ್ರ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಇಂಥ ಕೇಸ್ಗಳು ಬಂದಾಗ ILI ಕೇಸ್ಗಳು ಬಂದಾಗ ಟೆಸ್ಟಿಂಗ್ ಹೆಚ್ಚಳ ಮಾಡಿ ಅಂತ ಹೇಳಿದ್ದಾರೆ. ಅಂತಹವರ ಬಗ್ಗೆ ಗಮನ ಹರಿಸೋದಕ್ಕೆ ಹೇಳಿದ್ದಾರೆ. ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಚೀನಾದಲ್ಲಿ ಹೊಸ ವೈರಸ್ ಕಾಟ ಇದೆ ಅನ್ನೋಂಥ ವಿಚಾರದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಈಗ ಅಲರ್ಟ್ ಆಗಿದೆ. ಯಾಕಂತಂದ್ರೆ ಈ ಹಿಂದೆ ನಾವು ಕರೋನಾ ಏನೆಲ್ಲ ಅನಾಹುತಗಳನ್ನು ಮಾಡ್ತು ಅನ್ನೋದನ್ನು ಕಂಡು ಕೇಳರಿದ ಅನಾಹುತಗಳನ್ನು ಕರೋನಾ ಏನು ಮಾಡ್ತಲ್ಲ ಅದನ್ನು ನೋಡಿದ್ದೀವಿ. ಹಾಗಾಗಿ ಕೇಂದ್ರ ಸರ್ಕಾರ ಬಹಳ ಮೊದಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಡಿ ಫೋನಲ್ಲಿ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಈ ಹೊಸ ವೈರಸ್ ಭೂತವನ್ನು ಎದುರಿಸೋದಕ್ಕೆ ಕೇಂದ್ರ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದೆ? ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಚೈನಾ ಒಂದ್ ರೀತಿಯ ವೈರಸ್ ಫ್ಯಾಕ್ಟರಿ ಅನ್ನೋ ರೀತಿಯಲ್ಲಿ ಕೋವಿಡ್ ಕೂಡ ಅಲ್ಲಿಂದನೇ ಬಂದಿತ್ತು. ಇದೀಗ ಹೊಸ ವೈರಸ್ ಪತ್ತೆ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಅಲರ್ಟ್ ಆಗಿದೆ. ಎಲ್ಲಾ ರಾಜ್ಯ ಸರ್ಕಾರಗಳಿಗೂ ಕೂಡ ಸೂಚನೆಯನ್ನ ಕೊಡೋ ಮೂಲಕ ಕಟ್ಟೆಚ್ಚರವನ್ನ ವಹಿಸಿ, ಕೇಸಸ್ ನಮಗೆ ಪತ್ತೆ ಆಗಿಲ್ಲ, ಆದ್ರೆ ಚೀನಾದಿಂದ ಬರುವಂತವರ ಮೇಲೆ ಹದ್ದಿನ ಕಣ್ಣನ್ನ ಇಡಬೇಕಾಗುತ್ತೆ. ಪ್ರಿಕಾಷನ್ ಅನ್ನ ಎಲ್ಲಾ ಏರ್ಪೋರ್ಟ್ ಗಳಲ್ಲೂ ಕೂಡ ತಗೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಭೆಯನ್ನ ಕೂಡ ಮಾಡಲಾಗಿದೆ. ಜೊತೆಗೆ ಎಲ್ಲಾ ರಾಜ್ಯ ಆರೋಗ್ಯ ಇಲಾಖೆಗಳಿಗೆ ಪ್ರಮುಖವಾದಂತಹ ಸೂಚನೆಯನ್ನ ಕೊಡೋ ಮೂಲಕ ILI ಕೇಸ್ಗಳು ಯಾರಾದ್ರೂ ಬಂದ್ರೆ ಏರ್ಪೋರ್ಟ್ ಗಳಲ್ಲಿ ಅವರಿಗೆ ಪ್ರಮುಖವಾಗಿ ಟೆಸ್ಟ್ ಗಳನ್ನ ಮಾಡ್ಲೇಬೇಕು. ಸೊ ಅದರ ರಿಪೋರ್ಟ್ ನಂತರ ಅಷ್ಟೇ ಅವ್ರನ್ನ ಬಿಡುವಂತ ಪ್ರಕ್ರಿಯೆಗಳು ನಡಿಬೇಕು ಅನ್ನೋ ಒಂದು ಇನಿಷಿಯಲ್ ಸ್ಟೇಜ್ ನ ಮೀಟಿಂಗ್ ಗಳು ನಡೀತಾ ಇದೆ. ಮತ್ತೊಂದ್ ಕಡೆ ಆರೋಗ್ಯ ಇಲಾಖೆಯಿಂದನೂ ಕೂಡ ಸೋಮವಾರ ಅಥವಾ ಮಂಗಳವಾರ ಇದ್ರ ಬಗ್ಗೆ ಒಂದು ಸಭೆಯನ್ನ ಮಾಡಬೇಕು ಅಂತನೂ ಕೂಡ ಅಂದ್ಕೊಳ್ತಾ ಇದ್ದಾರೆ. ಸದ್ಯಕ್ಕಂತೂ ಆತಂಕ ಪಡುವ ಸ್ಥಿತಿಯನ್ನಿಲ್ಲ, ಆದ್ರೆ ಕಟ್ಟೆಚ್ಚರವನ್ನ ವಹಿಸ್ಲಿಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ಆ ಕೇಸ್